ಕೊರಳಿಗೆ ಹಾವನ್ನ ಸುತ್ತಿಕೊಂಡು ಹುಲಿಯ ಚರ್ಮವನ್ನ ಧರಿಸಿಕೊಂಡು ಮೈಯೆಲ್ಲ ಭಸ್ಮವನ್ನ ಲೇಪಿಸಿಕೊಂಡು ತಲೆಯ ಮೇಲೆ ಅರ್ಧಚಂದ್ರದಿಂದ ಅಲಂಕೃತಗೊಂಡು ರುದ್ರಾಕ್ಷಿ ಮರದ ಕಾಯಿಗಳನ್ನ ಧರಿಸಿಕೊಂಡಿರುವಂತಹ ಭಗವಂತ ಶಿವನ ಜಟೆಯಿಂದ ಗಂಗೆ ಹರಿಯುತ್ತಾಳೆ. ಹಾಗಾದ್ರೆ ಈ ರುದ್ರಾಕ್ಷಿ ಅಂದ್ರೇನು? ಈ ವಿಡಿಯೋದಲ್ಲಿ ನಾವು ಈ ರುದ್ರಾಕ್ಷಿ ಅದರ ಮಹತ್ವವನ್ನ ತಿಳ್ಕೊಳ್ಳೋಣ. ಋಗ್ವೇದದಲ್ಲಿರುವಂತೆ ಋಖ ದ್ರವ್ಯತಿ ಇತಿ ರುದ್ರಃ. ಋಖ ಎಂದರೆ ದುಸ್ಥಿತಿ, ದ್ರವ್ಯತಿ ಎಂದರೆ ನಿರ್ಮೂಲನೆ ಮಾಡುವವನು. ಇನ್ನೂ ಹೇಳೋದಾದ್ರೆ ರುದ್ರನು ದುಃಖದ ಕಣ್ಣೀರನ್ನು ಆನಂದದ ಕಣ್ಣೀರಾಗಿ ಪರಿವರ್ತಿಸಬಲ್ಲವನು ಎಂದರ್ಥ. ಇದೇ ತತ್ವವನ್ನ ಪ್ರತಿಪಾದಿಸುವಂಥದ್ದು ಈ ರುದ್ರಾಕ್ಷಿ. ಶಿವಪುರಾಣದಲ್ಲಿ ಹೇಳಿರುವಂತೆ ಶಿವ ತನ್ನ ದೀರ್ಘಕಾಲದ ಧ್ಯಾನದ ಬಳಿಕ ಕಣ್ಣು ತೆರೆದಾಗ ಆ ಕಣ್ಣಿನಿಂದ ಚೆಲ್ಲಿದ ಒಂದು ಹನಿ ಕಣ್ಣೀರಿನಿಂದ ಈ ರುದ್ರಾಕ್ಷಿ ಮರ ಹುಟ್ಟಿಕೊಂಡಿತು ಅಂತ ಹೇಳ್ತಾರೆ. ಇನ್ನೂ ಕೆಲವು ಪುರಾಣದ ಕಥೆಗಳು ಹೇಳುವಂತೆ ತ್ರಿಪುರಾಸುರ ಅಂತ ಹೇಳುವಂತಹ ಒಬ್ಬ ರಾಕ್ಷಸ ಇದ್ದ. ಅವನಿಗಿದ್ದಂತಹ ಅಪಾರವಾದ ಶಕ್ತಿಯ ಅಹಂಕಾರದಿಂದ ಅವನು ಋಷಿಗಳು ದೇವತೆಗಳಿಗೆ ತೊಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನ ಈ ಅನೈತಿಕ ಚಟುವಟಿಕೆಗಳಿಂದ ಬೇಸತ್ತ ಋಷಿಗಳು ದೇವತೆಗಳು ತ್ರಿಪುರಾಸುರನನ್ನ ಕೊಲ್ಲುವಂತೆ ಶಿವನನ್ನ ಪ್ರಾರ್ಥಿಸ್ತಾರೆ. ಈ ರಾಕ್ಷಸನನ್ನ ಕೊಲ್ಲಿಕ್ ಬೇಕಾದ ಶಕ್ತಿಶಾಲಿ ಅಸ್ತ್ರವಾದ ಅಘೋರದ ಪ್ರಾಪ್ತಿಗಾಗಿ ಭಗವಂತ ಶಿವನು ಸುಮಾರು 1,000 ವರ್ಷಗಳ ಕಾಲ ಧ್ಯಾನವನ್ನ ಮಾಡ್ತಾನೆ. ಅಸ್ತ್ರದ ಪ್ರಾಪ್ತಿಯ ಬಳಿಕ ತ್ರಿಪುರಾಸುರನನ್ನ ಸಂಹರಿಸ್ತಾನೆ. ಈ ವಿಜಯದ ನಂತರ ಶಿವನ ಕಣ್ಣಿನಿಂದ ಸುರಿದ ಒಂದೊಂದು ಹನಿ ಆನಂದ ಬಾಷ್ಪವು ಈ ರುದ್ರಾಕ್ಷಿ ಮರದ ಹುಟ್ಟಿಗೆ ಕಾರಣವಾಯಿತು ಅಂತ ಹೇಳ್ತಾರೆ. ರುದ್ರಾಕ್ಷಿ ಮರವು ಸಾಮಾನ್ಯವಾಗಿ ಎತ್ತರದ ಪ್ರದೇಶಗಳಾದ ಹಿಮಾಲಯ ಪರ್ವತಗಳಲ್ಲಿ ಬೆಳೆಯುತ್ತದೆ. ಈಗ ಈ ಮರಗಳು ಹೆಚ್ಚಾಗಿ ನೇಪಾಳ, ಬರ್ಮಾ, ಥೈಲ್ಯಾಂಡ್, ಇಂಡೋನೇಷ್ಯಾದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಅದರಲ್ಲೂ ನೇಪಾಳದ ಅರುಣ್ ವ್ಯಾಲಿಯಲ್ಲಿ ಸಿಗುವಂತಹ ರುದ್ರಾಕ್ಷಿಯನ್ನ ಸರ್ವಶ್ರೇಷ್ಠ ರುದ್ರಾಕ್ಷಿ ಅಂತ ಹೇಳಿ ಪರಿಗಣಿಸ್ತಾರೆ. ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಈ ರುದ್ರಾಕ್ಷಿ ಮರಗಳು ನೋಡ್ಲಿಕ್ಕೆ ಸಿಕ್ಕಿದ್ರೂ ಕೂಡ ಅತ್ಯಂತ ಗುಣಮಟ್ಟದ ರುದ್ರಾಕ್ಷಿ ಹಿಮಾಲಯ ಪರ್ವತಗಳಲ್ಲಿ ಮಾತ್ರ ಬೆಳೆಯುತ್ತದೆ. ಯಾಕೆಂತ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿನ ಭೌಗೋಳಿಕ ಲಕ್ಷಣ, ಮಣ್ಣು, ವಾತಾವರಣ ಎಲ್ಲವೂ ಈ ಗುಣಮಟ್ಟದ ಮೇಲೆ ಪ್ರಭಾವವನ್ನ ಬೀರ್ತದೆ. ರುದ್ರಾಕ್ಷಿಯನ್ನು ನಾವು ಸರಿಯಾಗಿ ಗಮನಿಸಿದ್ರೆ ಅದರಲ್ಲಿ ಬೇರೆ ಬೇರೆ ಮುಖಗಳನ್ನ ಗುರುತಿಸಬಹುದು. ಒಂದು ಮುಖದ ರುದ್ರಾಕ್ಷಿಯಿಂದ ಹಿಡಿದು 21 ಮುಖದ ರುದ್ರಾಕ್ಷಿಯ ತನಕ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಪ್ರತಿಯೊಂದು ಮುಖದ ರುದ್ರಾಕ್ಷಿಯು ಅದರದ್ದೇ ಆದಂತಹ ಹೆಸರು, ಪ್ರಾಮುಖ್ಯತೆಯನ್ನ ಹೊಂದಿದೆ. ಸಾಮಾನ್ಯವಾಗಿ ನಮಗೆ ನೋಡ್ಲಿಕ್ಕೆ ಸಿಗುವಂತಹ ಬಳಸುವಂತಹ ರುದ್ರಾಕ್ಷಿಗಳು ಒಂದು ಮುಖದ ರುದ್ರಾಕ್ಷಿ ಅಂದ್ರೆ ಏಕಮುಖಿ ರುದ್ರಾಕ್ಷಿ. ಶಿವನು ಈ ರುದ್ರಾಕ್ಷಿಯ ಮೂಲನಾಗಿದ್ದು ಇದು ಅತ್ಯುನ್ನತ ಪ್ರಜ್ಞೆಯನ್ನ ಒದಗಿಸುತ್ತದೆ. 2 ಮುಖದ ರುದ್ರಾಕ್ಷಿ ಅಂದ್ರೆ ದ್ವಿಮುಖಿ ರುದ್ರಾಕ್ಷಿ. ಶಕ್ತಿ ಮತ್ತು ಶಿವನ ಸಂಯೋಜನೆಯಿಂದ ಉಂಟಾದ ಅರ್ಧನಾರೀಶ್ವರನು ಇದರ ಮೂಲ ದೇವತೆಯಾಗಿದ್ದಾನೆ. ಇದು ಒಗ್ಗಟ್ಟು, ಸಾಮರಸ್ಯವನ್ನ ಬಿಂಬಿಸುತ್ತದೆ. ಅಷ್ಟೇ ಅಲ್ಲದೆ ಗುರು ಶಿಷ್ಯರ ಸಂಬಂಧವನ್ನು ಪ್ರತಿನಿಧಿಸುತ್ತದೆ. 3 ಮುಖದ ರುದ್ರಾಕ್ಷಿ ಅಥವಾ ತ್ರಿಮುಖಿ ರುದ್ರಾಕ್ಷಿ. ಅಗ್ನಿಯು ಇದರ ಮೂಲ ದೇವತೆ. ಇದು ಪೂರ್ವ ಜನ್ಮದ ಕರ್ಮದಿಂದ ಮುಕ್ತಿಯನ್ನ ಒದಗಿಸುತ್ತದೆ. 4 ಮುಖದ ರುದ್ರಾಕ್ಷಿ ಅಥವಾ ಚತುರ್ಮುಖಿ ರುದ್ರಾಕ್ಷಿ. ಗುರುವು ಇದರ ಮೂಲ ದೇವತೆ. ಜ್ಞಾನ ಸಂಪಾದನೆಗೆ ಇದು ಸಹಕರಿಸುತ್ತದೆ. 5 ಮುಖಿ ರುದ್ರಾಕ್ಷಿ ಅಥವಾ ಪಂಚಮುಖಿ ರುದ್ರಾಕ್ಷಿ. ಕಾಲಾಗ್ನಿ ರುದ್ರನು ಇದರ ಮೂಲ ದೇವತೆ. ಇದು ನಮ್ಮ ಆಂತರಿಕ ಪ್ರಜ್ಞೆಯನ್ನ ಜಾಗೃತಗೊಳಿಸುವ ಮೂಲಕ ನಮ್ಮನ್ನ ಔನ್ನತ್ಯಕ್ಕೆ ಕೊಂಡೊಯ್ಯುತ್ತದೆ. 6 ಮುಖಿ ರುದ್ರಾಕ್ಷಿ ಅಥವಾ ಷಣ್ಮುಖಿ ರುದ್ರಾಕ್ಷಿ. ಕಾರ್ತಿಕೇಯ ದೇವರು ಇದರ ಮೂಲ ದೇವತೆ. ಇದು ನಮ್ಮನ್ನು ಭಾವನಾತ್ಮಕವಾಗಿ ಸದೃಢವಾಗಿಸುತ್ತದೆ ಮತ್ತು ಎಲ್ಲಾ ವಿಷಯಗಳಲ್ಲಿಯೂ ಸಮತೋಲನವನ್ನ ಕಾಪಾಡುತ್ತದೆ. 7 ಮುಖಿ ರುದ್ರಾಕ್ಷಿ ಅಥವಾ ಸಪ್ತಮುಖಿ ರುದ್ರಾಕ್ಷಿ. ಲಕ್ಷ್ಮೀ ದೇವಿಯು ಇದರ ಮೂಲ ದೇವತೆ. ಇದು ನಮ್ಮ ಆರೋಗ್ಯವನ್ನ ರಕ್ಷಿಸುತ್ತದೆ ಮತ್ತು ಹೊಸ ಸಂಪತ್ತಿನ ಅವಕಾಶಗಳನ್ನ ಒದಗಿಸುತ್ತದೆ. 8 ಮುಖಿ ರುದ್ರಾಕ್ಷಿ ಅಥವಾ ಅಷ್ಟಮುಖಿ ರುದ್ರಾಕ್ಷಿ. ಗಣಪತಿ ದೇವರು ಇದರ ಪ್ರಧಾನ ದೇವತೆ. ಅಡೆತಡೆಗಳನ್ನು ನಿವಾರಿಸುವಲ್ಲಿ ಈ ರುದ್ರಾಕ್ಷಿ ಸಹಕಾರಿ. 9 ಮುಖಿ ರುದ್ರಾಕ್ಷಿ ಅಥವಾ ನವಮುಖಿ ರುದ್ರಾಕ್ಷಿ. ದುರ್ಗಾದೇವಿಯು ಇದರ ಪ್ರಧಾನ ದೇವತೆ. ಇದು ಶಕ್ತಿ ಮತ್ತು ಕ್ರಿಯಾಶೀಲತೆಯನ್ನ ಪ್ರತಿಪಾದಿಸುತ್ತದೆ. ಇದು ಲೌಕಿಕ ಸುಖ ಮತ್ತು ಮೋಕ್ಷಗಳೆರಡನ್ನೂ ಕರುಣಿಸುತ್ತದೆ. 10 ಮುಖಿ ರುದ್ರಾಕ್ಷಿ ಅಥವಾ ದಶಮುಖಿ ರುದ್ರಾಕ್ಷಿ. ಕೃಷ್ಣ ದೇವರು ಇದರ ಮೂಲ ದೇವತೆ. ಇದು ಪ್ರೀತಿ ಮತ್ತು ನೆಮ್ಮದಿಯನ್ನ ಬಿಂಬಿಸುತ್ತದೆ. ಧರ್ಮ ಗ್ರಂಥಗಳ ಪ್ರಕಾರ ಇದು ಅತ್ಯಂತ
ಶಕ್ತಿಶಾಲಿ ರುದ್ರಾಕ್ಷಿಯಾಗಿರುತ್ತದೆ. 11 ಮುಖಿ ರುದ್ರಾಕ್ಷಿ ಅಥವಾ ಏಕಾದಶ ಮುಖಿ ರುದ್ರಾಕ್ಷಿ, 11 ಬಾಲರುದ್ರರು ಸೇರಿ ಈ ರುದ್ರಾಕ್ಷಿಯ ಮೂಲ ದೇವರಾಗಿರುತ್ತಾರೆ. ಇದು ಗ್ರಹಗಳ ಋಣಾತ್ಮಕ ಪ್ರಭಾವಗಳನ್ನ ನಿಯಂತ್ರಿಸುತ್ತದೆ. 12 ಮುಖಿ ರುದ್ರಾಕ್ಷಿ ಅಥವಾ ದ್ವಾದಶ ಮುಖಿ ರುದ್ರಾಕ್ಷಿ, ಸೂರ್ಯನು ಇದರ ಮೂಲ ದೇವತೆ. ಇದು ಶಕ್ತಿ ಮತ್ತು ಕಾಂತಿಯನ್ನ ತುಂಬುತ್ತದೆ. ಇದು ನಮ್ಮಲ್ಲಿರುವಂತಹ ಕೀಳರಿಮೆಯನ್ನ ಹೋಗಲಾಡಿಸಿ ನಮ್ಮನ್ನ ಪ್ರಚೋದಿಸುತ್ತದೆ. 13 ಮುಖಿ ರುದ್ರಾಕ್ಷಿ ಅಥವಾ ತ್ರಯೋದಶ ಮುಖಿ ರುದ್ರಾಕ್ಷಿ, ಕಾಮದೇವನು ಇದರ ಮೂಲ ದೇವತೆ. ಇದು ನಮ್ಮನ್ನ ಆಕರ್ಷಣೀಯವಾಗಿಸುತ್ತದೆ ಮತ್ತು ಕುಂಡಲಿನಿಗಳನ್ನ ಜಾಗೃತಗೊಳಿಸುವಲ್ಲಿ ಸಹಕರಿಸುತ್ತದೆ. 14 ಮುಖಿ ರುದ್ರಾಕ್ಷಿ, ಹನುಮಂತ ದೇವರು ಇದರ ಪ್ರಧಾನ ದೇವತೆ. ಇದು ಧೈರ್ಯ ಮತ್ತು ಶಕ್ತಿಯನ್ನ ಒದಗಿಸುತ್ತದೆ. ಧಾರಯಿಷ್ಯಂತಿ ಏನ್ಯೇಪಿ ಗೃಹಯಾಂ ತೇಷಾಂ ವರಪ್ರದ ನಾಥ ಪರಥ ಕೋಪಿನ್ಯಾಸೋ ಶುಚಿಪ್ರದ. ಇದರ ಅರ್ಥ, ರುದ್ರಾಕ್ಷಿಯನ್ನ ಯಾರು ಧರಿಸ್ತಾರೋ ಅವರು ಸಿದ್ಧಿಗಳಿಂದ ಅಲಂಕರಿಸಲ್ಪಡ್ತಾರೆ. ಈ ರುದ್ರಾಕ್ಷಿಗಿಂತ ಮಿಗಿಲಾದ ಶುದ್ಧ ವಸ್ತು ಇನ್ನೊಂದಿಲ್ಲ. ಮನುಷ್ಯನ ದೇಹದ ಮೇಲೆ ಈ ರುದ್ರಾಕ್ಷಿಯ ಪ್ರಭಾವದ ಕುರಿತು ತುಂಬಾ ಸೈಂಟಿಫಿಕ್ ರಿಸರ್ಚ್ಗಳು ನಡೆದಿದೆ. IIT ಬನಾರಸ್ನ ಡಾಕ್ಟರ್ ಸುಭಾಷ್ ರಾಯ್ ಹೇಳುವಂತೆ, ವಿದ್ಯುತ್ಕಾಂತೀಯ ಶಕ್ತಿಗಳಿಂದ ಅಥವಾ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇಂದಾಗಿ ಈ ರುದ್ರಾಕ್ಷಿಯ ಮಣಿಗಳು ಹೀಲಿಂಗ್ ಪವರ್ ಅನ್ನ ಹೊಂದಿರ್ತದೆ. ಈ ರುದ್ರಾಕ್ಷಿಯ ಮಣಿಗಳನ್ನ ಎದೆಯ ಭಾಗದಲ್ಲಿ ಧರಿಸಿದಾಗ ಹೃದಯದ ಬಡಿತವು ಸಮತೋಲನಗೊಳ್ಳುತ್ತದೆ. ಅಯಸ್ಕಾಂತದ ಶಕ್ತಿಯಂತೆಯೇ ರುದ್ರಾಕ್ಷಿ ಕೂಡ ಕ್ರಿಯಾತ್ಮಕ ಧ್ರುವೀಯತೆ ಅಂದ್ರೆ ಡೈನಾಮಿಕ್ ಪೊಲಾರಿಟಿ ಎಂಬ ತತ್ವದಿಂದ ಕೆಲಸ ಮಾಡುತ್ತದೆ. ಡಾಕ್ಟರ್ ಜಯಂತ್ ಕುಮಾರ್ ಶರ್ಮಾ ಇವರ ರಿಸರ್ಚ್ನ ಪ್ರಕಾರ ರುದ್ರಾಕ್ಷಿ ಮಣಿಯಲ್ಲಿರುವಂತಹ ಎಥನಾಲ್ನಿಂದ ರಕ್ತದೊತ್ತಡವನ್ನು ಕಡಿಮೆ ಮಾಡಬಹುದು. ಈ ರೀತಿಯಲ್ಲಿ ರುದ್ರಾಕ್ಷಿಯ 2 ಮುಖಗಳ ಪರಿಚಯ ನಮಗಾಗ್ತದೆ. ಆಧ್ಯಾತ್ಮಿಕವಾಗಿ ಬಹಳ ಪ್ರಭಾವಶಾಲಿಯಾಗಿದ್ದು ವೈಜ್ಞಾನಿಕವಾಗಿ ಅಷ್ಟೇ ಉತ್ತಮ ಗುಣಗಳನ್ನು ಹೊಂದಿದೆ ಈ ರುದ್ರಾಕ್ಷಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.